ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ನಾವು ಧ್ಯಾನಿಸಬೇಕಾದ ವಿಷಯವೇನೆಂದರೆ, ಸ್ತ್ರೀಯರು ಹೇಗಿದ್ದರೆ ದೇವರು ಅವರನ್ನು ಆಶೀರ್ವದಿಸುತ್ತಾರೆ. ಬೈಬಲ್ನ ಪ್ರಕಾರ ದೇವರು ಪ್ರತಿಯೊಬ್ಬ ಸ್ತ್ರೀಯನ್ನು ಪ್ರೀತಿಸುತ್ತಾರೆ. ಆದರೆ ದೇವರಿಗೆ ಇಷ್ಟವಾದ ಗುಣಗಳೊಂದಿಗೆ ಜೀವಿಸುವ ಸ್ತ್ರೀಯನ್ನು ಆತನು ವಿಶೇಷವಾಗಿ ಆಶೀರ್ವದಿಸುತ್ತಾರೆ. ಬೈಬಲ್ ಆಧಾರವಾಗಿ ಅಂತಹ ಕೆಲವು ಪ್ರಮುಖ ಲಕ್ಷಣಗಳನ್ನು ಈಗ ನೋಡೋಣ. ಮೊದಲನೆಯ ಲಕ್ಷಣ, ದೇವ ಭಯವುಳ್ಳ ಸ್ತ್ರೀ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ: ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವಳೇ ಸ್ತೋತ್ರ ಪಾತ್ರಳು. ಈ ವಚನವು ಬಾಹ್ಯ ಸೌಂದರ್ಯಕ್ಕಿಂತ ಅಂತರಂಗದ ಸೌಂದರ್ಯವೇ ದೇವರಿಗೆ ಪ್ರಿಯವೆಂದು ಬೋಧಿಸುತ್ತದೆ. ಬಾಹ್ಯ ಸೌಂದರ್ಯವು ಕಾಲಕ್ರಮೇಣ ಕ್ಷೀಣಿಸಬಹುದು, ಆದರೆ ದೇವ ಭಯದಿಂದ, ಪ್ರೀತಿಯಿಂದ ಮತ್ತು ವಿಧೇಯತೆಯಿಂದ ಜೀವಿಸುವ ಸ್ತ್ರೀಯ ಮೌಲ್ಯವು ಎಂದಿಗೂ ಕಡಿಮೆಯಾಗುವುದಿಲ್ಲ. ದೇವರ ವಾಕ್ಯಕ್ಕೆ ವಿಧೇಯಳಾಗಿ, ಪ್ರಾರ್ಥನೆಯಲ್ಲಿ ಸ್ಥಿರಳಾಗಿ, ತನ್ನ ಕುಟುಂಬವನ್ನು ಪ್ರೀತಿಸಿ, ಸದ್ಗುಣಗಳಿಂದ ಜೀವಿಸುವ ಸ್ತ್ರೀಯು ದೇವರ ಆಶೀರ್ವಾದಗಳಿಗೆ ಪಾತ್ರಳಾಗುತ್ತಾಳೆ. ಮನುಷ್ಯರ ಪ್ರಶಂಸೆಗಿಂತ ದೇವರ ಮೆಚ್ಚುಗೆಯೇ ಶ್ರೇಷ್ಠವಾದದ್ದು. ಆದುದರಿಂದ ಪ್ರತಿಯೊಬ್ಬ ಸ್ತ್ರೀಯು ತನ್ನ ಜೀವನದಲ್ಲಿ ಪವಿತ್ರತೆ, ವಿನಯ, ಜ್ಞಾನ ಮತ್ತು ನಂಬಿಕೆಯನ್ನು ಬೆಳೆಸಿಕೊಂಡು ದೇವರನ್ನು ಮಹಿಮೆಪಡಿಸುವ ಜೀವನವನ್ನು ನಡೆಸಬೇಕೆಂದು ಈ ವಚನವು ನಮಗೆ ನೆನಪಿಸುತ್ತದೆ. ಎರಡನೆಯ ಲಕ್ಷಣ, ಗುಣವತಿಯಾದ ಸ್ತ್ರೀ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 10-12ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ: ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕುವಳು? ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಪತಿಯ ಹೃದಯವು ಆಕೆಯಲ್ಲಿ ಭರವಸವಿಡುವುದು. ಅವನು ಕೊಳ್ಳೆಯಾಗಿ ಸಂಪಾದಿಸುವನು. ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು. ಈ ವಚನಗಳು ದೇವರಿಗೆ ಇಷ್ಟವಾದ ಸ್ತ್ರೀಯ ಮಹತ್ವವನ್ನು ತಿಳಿಸುತ್ತದೆ. ಸದ್ಗುಣವುಳ್ಳ ಸ್ತ್ರೀಯು ತನ್ನ ಕುಟುಂಬಕ್ಕೆ ಆಶೀರ್ವಾದವಾಗಿರುತ್ತಾಳೆ. ಅವಳು ಪ್ರಾಮಾಣಿಕತೆ, ಪ್ರೀತಿ ಮತ್ತು ನಂಬಿಗಸ್ತಿಕೆಯಿಂದ ತನ್ನ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾಳೆ. ಅವಳ ಗಂಡನು ಅವಳನ್ನು ಸಂಪೂರ್ಣವಾಗಿ ನಂಬುತ್ತಾನೆ, ಏಕೆಂದರೆ ಅವಳು ಯಾವಾಗಲೂ ಒಳ್ಳೆಯದನ್ನೇ ಮಾಡಲು ಪ್ರಯತ್ನಿಸುತ್ತಾಳೆ. ಅಂತಹ ಸ್ತ್ರೀಯು ತನ್ನ ಮಾತಿನಲ್ಲಿ, ನಡವಳಿಕೆಯಲ್ಲಿ ಹಾಗೂ ಸೇವೆಯಲ್ಲಿ ದೇವರನ್ನು ಮಹಿಮೆಪಡಿಸುತ್ತಾಳೆ. ಬಾಹ್ಯ ಸೌಂದರ್ಯಕ್ಕಿಂತ ಉತ್ತಮ ಗುಣಗಳು, ನಂಬಿಕೆ ಮತ್ತು ವಿಧೇಯತೆಯಿಂದ ಕೂಡಿದ ಜೀವನವು ದೇವರ ದೃಷ್ಟಿಯಲ್ಲಿ ಅತ್ಯಂತ ಅಮೂಲ್ಯವಾದದ್ದು. ಆದುದರಿಂದ ಪ್ರತಿಯೊಬ್ಬ ಸ್ತ್ರೀಯು ಗುಣವತಿಯಾಗಿ ಜೀವಿಸಿ ತನ್ನ ಕುಟುಂಬಕ್ಕೆ, ಸಭೆಗೆ ಮತ್ತು ಸಮಾಜಕ್ಕೆ ಆದರ್ಶವಾಗಿರಬೇಕೆಂದು ಈ ವಚನಗಳು ನಮಗೆ ಬೋಧಿಸುತ್ತವೆ. ಮೂರನೆಯ ಲಕ್ಷಣ, ಜ್ಞಾನದಿಂದ ಮಾತನಾಡುವ ಸ್ತ್ರೀ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಹೀಗೆ ಹೇಳಲಾಗಿದೆ: ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸುವವಳು, ಆಕೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು. ಈ ವಚನವು ದೇವರಿಗೆ ಇಷ್ಟವಾದ ಸ್ತ್ರೀಯ ಮಾತಿನ ಮಹತ್ವವನ್ನು ತಿಳಿಸುತ್ತದೆ. ಅವಳು ಮಾತನಾಡುವ ಪ್ರತಿಯೊಂದು ಮಾತು ಜ್ಞಾನದಿಂದ ತುಂಬಿರುತ್ತದೆ. ಕೋಪ, ಕಠೋರತೆ ಮತ್ತು ನಿಂದೆಯ ಬದಲಾಗಿ ಪ್ರೀತಿ, ದಯೆ, ಆದರಣೆ ಹಾಗೂ ಪ್ರೋತ್ಸಾಹವು ಅವಳ ಮಾತುಗಳಲ್ಲಿ ಕಾಣಿಸುತ್ತದೆ. ಅಂತಹ ಸ್ತ್ರೀಯು ತನ್ನ ಕುಟುಂಬವನ್ನು, ಮಕ್ಕಳನ್ನು ಮತ್ತು ಸಭೆಯನ್ನು ಸನ್ಮಾರ್ಗದಲ್ಲಿ ನಡೆಸಬಲ್ಲಳು. ಅವಳ ಮಾತುಗಳು ಗಾಯಗೊಳಿಸುವುದಿಲ್ಲ, ಬದಲಾಗಿ ಹೃದಯಗಳನ್ನು ಸ್ವಸ್ಥಪಡಿಸುತ್ತವೆ. ಆದರೆ ದೇವರ ಜ್ಞಾನದಿಂದ ಮಾತನಾಡುವ ಸ್ತ್ರೀಯು ತನ್ನ ಜೀವನದಲ್ಲಿ ಆಶೀರ್ವಾದವಾಗಿದ್ದು, ತನ್ನ ಮಾತುಗಳ ಮೂಲಕ ದೇವರನ್ನು ಮಹಿಮೆಪಡಿಸುತ್ತಾಳೆ. ಆದುದರಿಂದ ಪ್ರತಿಯೊಬ್ಬ ಸ್ತ್ರೀಯು ತನ್ನ ನಾಲಿಗೆಯನ್ನು ಜ್ಞಾನ ಮತ್ತು ದಯೆಯ ಸಾಧನವಾಗಿಸಿ ಕ್ರಿಸ್ತನ ಪ್ರೀತಿಯನ್ನು ಪ್ರತಿಬಿಂಬಿಸುವ ಜೀವನವನ್ನು ನಡೆಸಬೇಕೆಂದು ಈ ವಚನವು ನಮಗೆ ಬೋಧಿಸುತ್ತದೆ. ನಾಲ್ಕನೆಯ ಲಕ್ಷಣ, ವಿನಯ ಮತ್ತು ಸೌಮ್ಯ ಸ್ವಭಾವವುಳ್ಳ ಸ್ತ್ರೀ. 1 ಪೇತ್ರನು ಬರೆದ ಪತ್ರಿಕೆ 3ನೇ ಅಧ್ಯಾಯ 3-4ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ: ಜಡೆ ಎಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಹಾಕಿಕೊಳ್ಳುವುದು, ಬೆಲೆ ಬಾಳುವ ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೇಲಾದ ಹೊರಾಂಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಆದರೆ ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದದ್ದು ಮತ್ತು ಶಾಶ್ವತವಾದದ್ದು ಆಗಿರುವ ಸಾತ್ವಿಕತೆ ಮತ್ತು ಶಾಂತ ಮನಸ್ಸು ಎಂಬ ಆಂತರ್ಯದ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಈ ವಚನಗಳು ದೇವರ ಬಾಹ್ಯ ಸೌಂದರ್ಯಕ್ಕಿಂತ ಅಂತರಂಗದ ಸೌಂದರ್ಯವನ್ನೇ ಹೆಚ್ಚು ಮೌಲ್ಯಯುತವಾಗಿ ಕಾಣುತ್ತಾರೆ ಎಂದು ಬೋಧಿಸುತ್ತವೆ. ನಿಜವಾದ ಸೌಂದರ್ಯವು ಬಂಗಾರ, ಬಟ್ಟೆ ಅಥವಾ ಆಭರಣಗಳಲ್ಲಿ ಇರುವುದಿಲ್ಲ. ಅದು ವಿನಯ, ಶಾಂತ ಸ್ವಭಾವ, ಪ್ರೀತಿ, ಪವಿತ್ರತೆ ಮತ್ತು ದೇವ ಭಯವುಳ್ಳ ಹೃದಯದಲ್ಲಿರುತ್ತದೆ. ಅಂತಹ ಸ್ತ್ರೀಯು ದೇವರ ದೃಷ್ಟಿಯಲ್ಲಿ ಅಮೂಲ್ಯಳಾಗಿದ್ದಾಳೆ. ಅವಳ ಜೀವನವು ತನ್ನ ಕುಟುಂಬಕ್ಕೆ ಆಶೀರ್ವಾದವಾಗಿದ್ದು, ಇತರರಿಗೆ ಆದರ್ಶವಾಗಿ ದೇವರ ಮಹಿಮೆಯನ್ನು ಪ್ರತಿಬಿಂಬಿಸುತ್ತದೆ. ಆದುದರಿಂದ ಪ್ರತಿ
ಪ್ರತಿಯೊಬ್ಬ ಸ್ತ್ರೀಯು ತನ್ನ ಹೃದಯವನ್ನು ದೇವರಿಗೆ ಇಷ್ಟವಾದ ಗುಣಗಳಿಂದ ಅಲಂಕರಿಸಿಕೊಂಡು ಜೀವಿಸಬೇಕೆಂದು ಈ ವಚನಗಳು ನಮಗೆ ಬೋಧಿಸುತ್ತವೆ. 5ನೆಯ ಲಕ್ಷಣ, ಪ್ರಾರ್ಥನೆಯಲ್ಲಿ ಸ್ಥಿರವಾಗಿರುವ ಸ್ತ್ರೀ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ಎಡಬಿಡದೆ ಪ್ರಾರ್ಥಿಸಿರಿ. ಈ ಚಿಕ್ಕ ವಚನದಲ್ಲಿ ಮಹತ್ತರವಾದ ಆತ್ಮಿಕ ಸತ್ಯ ಅಡಗಿದೆ. ಪ್ರಾರ್ಥನೆಯು ದೇವರೊಂದಿಗೆ ನಮಗಿರುವ ಜೀವಂತ ಸಂಬಂಧವಾಗಿದೆ. ಸಂತೋಷವಾಗಲಿ, ದುಃಖವಾಗಲಿ, ಜಯದಲ್ಲಾಗಲಿ, ಪರೀಕ್ಷೆಗಳಲ್ಲಾಗಲಿ, ಪ್ರತಿಯೊಂದು ಸಂದರ್ಭದಲ್ಲಿಯೂ ದೇವರೊಂದಿಗೆ ಮಾತನಾಡುವ ಜೀವನವು ವಿಶ್ವಾಸಿಗೆ ಬಲವನ್ನು ನೀಡುತ್ತದೆ. ಎಡಬಿಡದೆ ಪ್ರಾರ್ಥಿಸುವುದು ಎಂದರೆ ದಿನವಿಡೀ ದೇವರ ಸನ್ನಿಧಿಯನ್ನು ಸ್ಮರಿಸುತ್ತಾ ಅವರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸುವುದಾಗಿದೆ. ಪ್ರಾರ್ಥನೆಯು ನಮಗೆ ಜ್ಞಾನ, ಸಮಾಧಾನ, ಧೈರ್ಯ ಮತ್ತು ಆತ್ಮಿಕ ಬಲವನ್ನು ನೀಡುತ್ತದೆ. ಪ್ರಾರ್ಥನೆಯಲ್ಲಿ ಸ್ಥಿರವಾಗಿರುವ ವ್ಯಕ್ತಿಯನ್ನು ದೇವರು ನಡೆಸುತ್ತಾರೆ, ಕಾಪಾಡುತ್ತಾರೆ ಹಾಗೂ ತನ್ನ ಸಮಯಕ್ಕೆ ತಕ್ಕಂತೆ ಉತ್ತರಗಳನ್ನು ಅನುಗ್ರಹಿಸುತ್ತಾರೆ. ಆದುದರಿಂದ ಪ್ರತಿಯೊಬ್ಬ ವಿಶ್ವಾಸಿಯು ಪ್ರಾರ್ಥನೆಗೆ ತನ್ನ ಜೀವನದಲ್ಲಿ ಮೊದಲ ಸ್ಥಾನವನ್ನು ನೀಡಿ ದೇವರೊಂದಿಗೆ ನಿತ್ಯ ಸಹವಾಸವನ್ನು ಮುಂದುವರಿಸಬೇಕೆಂದು ಈ ವಚನವು ನಮಗೆ ಬೋಧಿಸುತ್ತದೆ. 6ನೆಯ ಲಕ್ಷಣ, ಒಳ್ಳೆಯ ಕಾರ್ಯಗಳನ್ನು ಮಾಡುವ ಸ್ತ್ರೀ. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3-5ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ಸ್ತ್ರೀಯರು ದೇವರಿಗೆ ಇಷ್ಟವಾದ ಜೀವನವನ್ನು ಹೇಗೆ ಜೀವಿಸಬೇಕು ಎಂಬುದನ್ನು ಬೋಧಿಸಲಾಗಿದೆ. ಹಾಗೆಯೇ ವೃದ್ಧ ಸ್ತ್ರೀಯರು ಚಾಡಿ ಹೇಳುವವರು, ಮದ್ಯಕ್ಕೆ ಅಧೀನರು ಆಗಿರದೆ ದೇವಭಕ್ತಿಯರಾಗಿ ಯೋಗ್ಯವಾದ ನಡತೆಯುಳ್ಳವರು, ಸದ್ಭಕ್ತಿಯರು ಆಗಿರಬೇಕು. ಇದಲ್ಲದೆ ವೃದ್ಧ ಸ್ತ್ರೀಯರು ಪ್ರಾಯದ ಸ್ತ್ರೀಯರಿಗೆ ಮಾದರಿಯಾಗಿ ತಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆಯಾಗದಂತೆ ನಡೆದುಕೊಳ್ಳುವಂತೆ ತಿಳಿಸು. ಪ್ರಾಯದ ಸ್ತ್ರೀಯರು ಗಂಡಂದಿರನ್ನು, ಮಕ್ಕಳನ್ನು ಪ್ರೀತಿಸುವವರು, ವಿವೇಕವುಳ್ಳವರು, ಕ್ಷಮಾಶೀಲರು, ಪವಿತ್ರತೆಯರು, ಸ್ವಂತ ಮನೆಗಾಗಿ ಕೆಲಸ ಮಾಡುವವರು, ಸುಶೀಲೆಯರು ಆಗಿ ತಮ್ಮ ಗಂಡಂದಿರಿಗೆ ವಿಧೇಯರಾಗಿರಬೇಕೆಂದು ಬುದ್ಧಿ ಹೇಳಬೇಕೆಂದು ನಿಮ್ಮ ವೃದ್ಧ ಸ್ತ್ರೀಯರಿಗೆ ಬೋಧಿಸು. ಈ ರೀತಿಯಾಗಿ ಜೀವಿಸುವುದರಿಂದ ದೇವರ ವಾಕ್ಯಕ್ಕೆ ಅಪಮಾನವಾಗುವುದಿಲ್ಲ, ಬದಲಾಗಿ ಅದಕ್ಕೆ ಗೌರವ ಹೆಚ್ಚುತ್ತದೆ. ಪ್ರತಿಯೊಬ್ಬ ಸ್ತ್ರೀಯು ತನ್ನ ಮಾತು, ನಡವಳಿಕೆ ಮತ್ತು ಕುಟುಂಬ ಜೀವನದ ಮೂಲಕ ಕ್ರಿಸ್ತನ ಪ್ರೀತಿಯನ್ನು ಪ್ರತಿಬಿಂಬಿಸಿ ಇತರರಿಗೆ ಆದರ್ಶವಾಗಿರಬೇಕು. ದೇವರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸುವ ಸ್ತ್ರೀಯು ತನ್ನ ಮನೆಗೆ ಆಶೀರ್ವಾದವಾಗಿದ್ದು ಸಭೆಗೆ ಬೆಳಕಾಗಿ ದೇವರ ಮಹಿಮೆಯನ್ನು ಸಾರುವ ಸಾಕ್ಷಿಯಾಗಿರುತ್ತಾಳೆ. 7ನೆಯ ಲಕ್ಷಣ, ನಂಬಿಕೆಯಲ್ಲಿ ಸ್ಥಿರವಾಗಿರುವ ಸ್ತ್ರೀ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಈ ವಚನವು ಕ್ರೈಸ್ತ ಜೀವನದ ಅಡಿಪಾಯವೇ ನಂಬಿಕೆ ಎಂದು ಬೋಧಿಸುತ್ತದೆ. ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ನೀಡುತ್ತಾರೆ ಎಂದು ನಂಬುವುದೇ ನಿಜವಾದ ನಂಬಿಕೆಯಾಗಿದೆ. ಪರಿಸ್ಥಿತಿಗಳು ಅನುಕೂಲಕರವಾಗಿರದಿದ್ದರೂ ದೇವರ ವಾಗ್ದಾನಗಳು ನಂಬಿ ಮುಂದೆ ಸಾಗುವುದೇ ನಂಬಿಕೆಯ ಜೀವನವಾಗಿದೆ. ನಂಬಿಕೆಯು ನಮ್ಮನ್ನು ಭಯದಿಂದ ದೂರ ಮಾಡಿ ಧೈರ್ಯದಿಂದ ತುಂಬಿಸುತ್ತದೆ. ಅದು ಪ್ರಾರ್ಥನೆಯಲ್ಲಿ, ವಿಧೇಯತೆಯಲ್ಲಿ ಮತ್ತು ಸಹನೆಯಲ್ಲಿ ನಮ್ಮನ್ನು ಸ್ಥಿರಗೊಳಿಸುತ್ತದೆ. ದೇವರ ಮೇಲೆ ಸಂಪೂರ್ಣವಾಗಿ ಭರವಸೆವಿಡುವ ವ್ಯಕ್ತಿಯನ್ನು ದೇವರು ನಡೆಸುತ್ತಾರೆ, ಕಾಪಾಡುತ್ತಾರೆ ಮತ್ತು ತನ್ನ ಸಮಯಾನುಸಾರ ಆಶೀರ್ವದಿಸುತ್ತಾರೆ. ಆದುದರಿಂದ ಪ್ರತಿಯೊಬ್ಬ ವಿಶ್ವಾಸಿಯು ದೇವರ ಮೇಲೆ ಅಚಲವಾದ ನಂಬಿಕೆಯನ್ನು ಹೊಂದಿ ಜೀವಿಸಿ ತನ್ನ ಜೀವನವಿಡೀ ದೇವರಿಗೆ ಇಷ್ಟವಾದ ಸಾಕ್ಷಿಯಾಗಿ ನಿಲ್ಲಬೇಕೆಂದು ಈ ವಚನವು ನಮಗೆ ಬೋಧಿಸುತ್ತದೆ. 8ನೆಯ ಲಕ್ಷಣ, ಪ್ರೀತಿಯಿಂದ ಸೇವೆ ಮಾಡುವ ಸ್ತ್ರೀ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ಸಹೋದರರೇ, ನೀವು ಸ್ವತಂತ್ರಕ್ಕೆ ಕರೆಯಲ್ಪಟ್ಟಿದ್ದೀರಿ, ಆದರೆ ಆ ಸ್ವತಂತ್ರವನ್ನು ಶರೀರಾಭಿಲಾಷೆಗಳಿಗೆ ಅವಕಾಶವನ್ನಾಗಿ ಮಾಡದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಈ ವಚನವು ಕ್ರಿಸ್ತನು ನಮಗೆ ಕೊಟ್ಟಿರುವ ಸ್ವತಂತ್ರವನ್ನು ಸಾರ್ಥಕವಾಗಿ ಅಲ್ಲ, ಪ್ರೀತಿಯಿಂದ ಇತರರಿಗೆ ಸೇವೆ ಮಾಡಲು ಬಳಸಬೇಕೆಂದು ಬೋಧಿಸುತ್ತದೆ. ನಿಜವಾದ ವಿಶ್ವಾಸಿಯು ತನ್ನ ಪ್ರೀತಿಯನ್ನು ಕೇವಲ ಮಾತುಗಳ ಮೂಲಕವಲ್ಲ, ಸೇವೆಯ ಮೂಲಕವೂ ವ್ಯಕ್ತಪಡಿಸುತ್ತಾರೆ. ಕುಟುಂಬದಲ್ಲಾಗಲಿ, ಸಭೆಯಲ್ಲಾಗಲಿ, ಸಮಾಜದಲ್ಲಾಗಲಿ ವಿನಯದಿಂದ ಇತರರಿಗೆ ಸಹಾಯ ಮಾಡುವುದನ್ನು ದೇವರಿಗೆ ಇಷ್ಟವಾದ ಕಾರ್ಯವಾಗಿದೆ. ಪ್ರೀತಿಯಿಂದ ಮಾಡಿದ ಚಿಕ್ಕ ಸೇವೆಯು ದೇವರ ದೃಷ್ಟಿಯಲ್ಲಿ ಮಹತ್ತರವಾದದ್ದೇ. ಆದುದರಿಂದ ಪ್ರತಿಯೊಬ್ಬ ವಿಶ್ವಾಸಿಯು ಸ್ವಾರ್ಥವನ್ನು ತೊರೆದು ಕ್ರಿಸ್ತನ ಪ್ರೀತಿಯನ್ನು ಅನುಸರಿಸುತ್ತಾ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿ ದೇವರನ್ನು ಮಹಿಮೆ ಪಡಿಸುವ ಜೀವನವನ್ನು ನಡೆಸಬೇಕೆಂದು ಈ ವಚನವು ನಮಗೆ ಬೋಧಿಸುತ್ತದೆ. ಬೈಬಲ್ನಲ್ಲಿ ದೇವರಿಂದ ಆಶೀರ್ವಾದ ಹೊಂದಿದ ಕೆಲವು ಸ್ತ್ರೀಯರು. ರೂತಳು ತನ್ನ ನಂಬಿಕೆ ಮತ್ತು ವಿಧೇಯತೆಯ ಕಾರಣದಿಂದ ದೇವರ ಆಶೀರ್ವಾದವನ್ನು ಹೊಂದಿದಳು. ಅನ್ನಳು ಪ್ರಾರ್ಥನೆಯಲ್ಲಿ ಸ್ಥಿರವಾಗಿದ್ದ ಕಾರಣ ದೇವರು ಆಕೆಗೆ ಮಗನಾದ ಸಾಮುವೇಲನನ್ನು ಅನುಗ್ರಹಿಸಿದರು. ಎಸ್ತೇರಳು ತನ್ನ ಧೈರ್ಯ ಮತ್ತು ದೇವರ ಮೇಲಿನ ಭರವಸೆಯಿಂದ ತನ್ನ ಜನರನ್ನು ರಕ್ಷಿಸುವ ಸಾಧನಳಾದಳು. ಮರಿಯಳು ದೇವರ ಚಿತ್ತಕ್ಕೆ ವಿಧೇಯಳಾಗಿದ್ದರಿಂದ ರಕ್ಷಕನಾದ ಯೇಸು ಕ್ರಿಸ್ತನ ತಾಯಿಯಾಗಿ ಆಯ್ಕೆಯಾದಳು.
ಲೂದಿಯಳು ತನ್ನ ಭಕ್ತಿಯಿಂದ ಸುವಾರ್ತೆಯ ಸೇವೆಗಾಗಿ ತನ್ನ ಮನೆಯನ್ನು ಸಮರ್ಪಿಸಿದಳು. ಪ್ರಾರ್ಥನೆ. ಪರಿಶುದ್ಧನೂ ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಪಾದಗಳಿಗೆ ಸ್ತೋತ್ರ ಮತ್ತು ವಂದನೆಗಳು. ಇಲ್ಲಿಯವರೆಗೆ ನಿಮ್ಮ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು. ನಿಮ್ಮ ಪ್ರತಿಯೊಂದು ಮಗುವು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ನಿಮ್ಮಿಂದ ಬರುವ ಆಶೀರ್ವಾದಗಳನ್ನು ಹೊಂದುವಂತೆ ನಿಮ್ಮ ಕೃಪೆಯನ್ನು ಅವರಿಗೆ ಅನುಗ್ರಹಿಸಿರಿ. ನಮ್ಮ ಜೀವನವು ಯಾವಾಗಲೂ ನಿಮಗೆ ಮೆಚ್ಚುಗೆಯಾಗಿದ್ದು ನಿಮ್ಮ ನಾಮವನ್ನು ಮಹಿಮಪಡಿಸುವಂತಾಗಲಿ. ನಮ್ಮನ್ನು ನಿಮ್ಮ ಚಿತ್ತದ ಪ್ರಕಾರ ನಡೆಸಿ ನಿಮ್ಮ ಸೇವೆಯಲ್ಲಿ ಸ್ಥಿರರನ್ನಾಗಿ ಮಾಡಿರಿ. ಈ ಎಲ್ಲವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತನಾದ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.